ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಯಾವ ಗಾಡಿ ಅಂತ? ಎಸ್, ಯಮಹಾ RX100 ದಿ ಲೆಜೆಂಡ್. ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ, ನನ್ನ ಫ್ರೆಂಡ್ದು ಇದು ಗಾಡಿ. ಸೊ ಬನ್ನಿ ನಮ್ಮೂರಿಗೆ RXಲ್ಲಿ ಹೋಗೋಣ. ಹೆಂಗಿರುತ್ತೆ ಏನು ಆ ಫೀಲ್ ತಗೊಳ್ಳೋಣ ನಾವು. ಫುಲ್ ಸ್ಟಾಕ್ ಗಾಡಿ ಇದು. ಸೊ ಪೊಲೀಸ್ ತೊಂದರೆ ಇಲ್ಲ ನಮಗೆ, ಪಕ್ಕಾ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಸೊ ಬನ್ನಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗಲೇ 1:15 ಆಗಿದೆ ಟೈಮು. 190 ಕಿಲೋಮೀಟರ್ಸ್ ಇದೆ. ಸರಿ ಬಾಯ್. ಇದು ಹೊಸ ಗಾಡಿ ಡೆಲಿವರಿ ತೊಗೊಂಡಿದ್ದು ತಿಂದಾನೆ. ಸಿಟಿಯಲ್ಲಿ ಯಾವ್ದಾದ್ರು ರಿಯಾಕ್ಷನ್ ಸಿಗುತ್ತಾ ನೋಡೋಣ ಈ ವಿಡಿಯೋದಲ್ಲಿ. ಬನ್ನಿ. ಮೊಟ ಮಧ್ಯಾಹ್ನ ಗುರು, ಬಿಸಿಲು ಆಗ್ತಿಲ್ಲ. ಅಯ್ಯೋ ದೇವ್ರೆ, ಶೆಕೆ ಸದ್ಯ. ಇವತ್ತು ಅಷ್ಟಕ್ಕಷ್ಟೇ ಟ್ರಾಫಿಕ್ ಸಿಟಿಯಲ್ಲಿ, ಹಬ್ಬ ಆಗಿರೋದ್ರಿಂದ. ಅದಕ್ಕಾಗಿ ಹೆಂಗೋ ನೆಮ್ಮದಿಯಾಗಿ ಹೋಗ್ಬಿಡ್ಬೋದು. ಗೈಸ್, ಲಿಟ್ರಲಿ ಒಂದು 4-5 ಜನ ಕೇಳಿದ್ರು. ನಾನು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ. ಗಾಡಿ ಚೆನ್ನಾಗಿದೆ, ಯಾವ ಮಾಡಲು ಅದು ಇದೆಲ್ಲ ಕೇಳ್ತಾಯಿದ್ರು. ಇದೇ ಗೈಸ್ ಡಿಫ್ರೆನ್ಸು. ಈ ವಿಂಟೇಜ್ ಅಂದರೆ ಇದೇ ನಾಟ್ ಆ್ಯನ್ ವಿಂಟೇಜ್ ಬೈಕ್, ಬಟ್ ಸ್ಟಿಲ್ ಇನ್ನು ಸ್ವಲ್ಪ ದಿನ ಹೋದರೆ ಇದು ವಿಂಟೇಜ್ ಬೈಕ್ ಅನ್ನೋ ಲೆಕ್ಕ. ಸೊ ಸೂಪರ್ ಬೈಕ್ ಸಿಗೋ ಅಂಥ ರಿಯಾಕ್ಷನ್ನು ಈ RXಗೆ ಸಿಗುತ್ತೆ. ಸೊ ಅದೇ ಇದರ ಸ್ಪೆಷಾಲಿಟಿ ಹೇಳಬೇಕು ಅಂದರೆ. ಎಷ್ಟು ಡಿಮ್ಯಾಂಡ್ ಆಗೈತೆ ಗುರು ಮಾರ್ಕೆಟಲ್ಲಿ ಸೆಕೆಂಡ್ ಹ್ಯಾಂಡ್ಗೆ. ಇದಕ್ಕೆ ಬೇಜಾನ್ ಡಿಮ್ಯಾಂಡ್ ಆಗೈತೆ. ಅಲ್ಲಿ ಮುಂದೆ ಹೋಗ್ತಿದ್ರಲ್ಲ ಅವರನ್ನು ಕೇಳಿದ್ರು ಆ್ಯಕ್ಚುಲಿ. ಐ ಮೀನ್ ಸ್ಟಾಕ್ ಗಾಡಿ ರೀಸ್ಟೋರ್ಡ್ ಅಲ್ಲ, ಸೊ ಹಂಗಾಗಿ ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ. ಇದಕ್ಕೆ ಮಫ್ಲರ್ ಹಾಕಿತ್ತು ಗಾಡಿ ಎತ್ಕೊಂಬರೋಕ್ಕೆ ಮುಂಚೆ. ಮಫ್ಲರ್ ಸೈಲೆನ್ಸರ್ ಹಾಕೊಂಡು ನಾನು ಎತ್ಕೊಂಬಂದಿದ್ದರೆ ಇಷ್ಟೊತ್ತಿಗೆ ಕತೆ ಬೇರೆ ಆಗ್ತಿತ್ತು. ಅದಕ್ಕೆ ಬೇಡ ಅಂದ್ಬಿಟ್ಟು ಸ್ಟಾಕ್ ಸೈಲೆನ್ಸರ್ ತೊಗೊಂಡೆ. ಸೊ ಗೈಸ್, ಅಂತೂ ಇಂತೂ ಸಿಟಿ ಬಿಟ್ಟು ಆಚೆ ಬಂದಾಯಿತು. ಇಲ್ಲಿಂದ ಆಲ್ಮೋಸ್ಟ್ ಒಂದು 3.5 ಅವರ್ಸ್ ಆಗುತ್ತೆ. ಗಾಡಿ ಬ್ರೇಕ್ ಕೊಟ್ಟು ಬೇರೆ ಹೋಗಬೇಕು. ಹೀಟ್ ಆಗಿಬಿಟ್ರೆ ಕಷ್ಟ. ಸೊ ಹಂಗಾಗಿ ಒಂದು 70 ಒಳಗೆ ಹೋಗ್ತಾಯಿದ್ದೀನಿ. ಜಾಸ್ತಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಎಷ್ಟು ಓಡಿದೆ ಅನ್ಕೊತೀರಾ ಗೈಸ್? ಇದು ಬರೀ 1078 ಕಿಲೋಮೀಟ್ರು ಇವಾಗ ರೆಸ್ಟೋರೇಷನ್ ಮಾಡಿಸಿ. ಸೊ ಹಂಗಾಗಿ ಗಾಡಿನೂ ತುಂಬ ಸ್ಟ್ರೆಸ್ ಮಾಡೋದು ಬೇಡ, ನಿಧಾನಕ್ಕೆ ಓಡಿಸ್ಕೊಳ್ಳೋಣ, ನಿಧಾನಕ್ಕೆ ಹೋಗಿ ಸೇರೋಣ ಊರಿಗೆ ಅಷ್ಟೇ. ಊಟ ಮಾಡಬೇಕು, ಹೊಟ್ಟೆ ಹಸಿತೈತೆ. ಫಸ್ಟು ಊಟಕ್ಕೆಲ್ಲಾದರೂ ಒಂದು ಬ್ರೇಕ್ ಹಾಕಿ ಊಟ ಮಾಡಿಕೊಂಡು, ಊಟ ಮಾಡೋ ಟೈಮಲ್ಲೇ ಇದಕ್ಕೂ ಹೆಂಗೋ ಒಂದು ಸ್ವಲ್ಪ ರೆಸ್ಟ್ ಆಗುತ್ತೆ. ಆಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ಬೋದು. ಅಯ್ಯಪ್ಪ. ಓಕೆ ಬನ್ನಿ, ನಾನು ಊಟಕ್ಕೆ ನಿಲ್ಲಿಸಿದಾಗ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ನಿಮ್ಗೆ ನೋಡಿದ್ರೆ ಗೊತ್ತಾಗಿರುತ್ತೆ, ನಾನು ಆ್ಯಕ್ಚುಲಿ ಕೆಂಗೇರಿ ಮೇಲೆ ಹೋಗ್ತಾಯಿಲ್ಲ ನಮ್ಮೂರಿಗೆ. ನಮ್ಮೂರು ಬಂದು ಕೊಳ್ಳೇಗಾಲ ಹತ್ತಿರ 40 ಕಿಲೋಮೀಟರ್ ಸೋಮಾಪುರ ಅಂತ. ಸೊ ನಾನು ಹಂಗೆ ಹೋಗ್ತಾಯಿಲ್ಲ, ಜಸ್ಟ್ ಕನಕಪುರದ ಮೇಲಿಂದನೇ ಹೋಗ್ತಾಯಿದ್ದೀನಿ. ಆ ರೋಡಲ್ಲಿ ಆಗಲ್ಲ ಗುರು, ಕೆಂಗೇರಿ ಚನ್ನಪಟ್ಟಣ ಮದ್ದೂರು ರೋಡಲ್ಲಿ. ಯಪ್ಪ ಸ್ವಾಮಿ, ಎಷ್ಟು ಅಂಶಗಳು ನಿಲ್ಲಿಸಿ ಗೇರ್ ಚೇಂಜ್ ಮಾಡಿ ಸಾಕಾಗ್ಬಿಡುತ್ತೆ. ಅದಕ್ಕೆ ನೆಮ್ಮದಿ ಇದು ಕನಕಪುರ ರೋಡು. ಇದು ಡೈರೆಕ್ಟಾಗಿ ಮಳವಳ್ಳಿ ಕನೆಕ್ಟ್ ಆಗುತ್ತೆ.
ಸೊ ಸಿಟಿಯಿಂದ ಹಂಗೆ ಕನಕಪುರ ಬಂದು ಕನಕಪುರದಿಂದ ಡೈರೆಕ್ಟಾಗಿ ಮಳವಳ್ಳಿ ಹೋಗ್ಬಿಡ್ತೀನಿ ನಾನು. ಮಳವಳ್ಳಿಯಿಂದ ಆರಾಮಾಗಿ ಹೆಂಗೋ ಹೋಗ್ಬಿಡ್ಬೋದು. ಆ ರೋಡಲ್ಲಿ ಬಂದು ನಿಲ್ಸ್ಕೊಂಡು ಬ್ರೇಕಾಗಿ ಸಾಕಾಗ್ಬಿಡುತ್ತೆ. ಈ ರೋಡ್ ಎಷ್ಟೋ ವಾಸಿ, ಖಾಲಿ ಇರುತ್ತಾ, ರೋಡ್ ಬೇರೆ ಚೆನ್ನಾಗಿದೆಯಾ, ತೊಂದರೆನೇ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೇಮ್ ಟೈಮಿಂಗ್ಸ್ ಆಗುತ್ತೆ, ಏನು ಅಷ್ಟೊಂದೇನು ಡಿಫ್ರೆನ್ಸು ಇಲ್ಲ. ಆ್ಯಂಡ್ ಕಿಲೋಮೀಟರ್ಸು ಅಷ್ಟೇ, ಒಂದು 5-6 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ. ಬಟ್ ನೆಮ್ಮದಿಯಾಗಿ ಹೋಗ್ಬೋದು. ಈಗ ಆ ರೋಡಲ್ಲಿ ಹೋಗ್ಬಿಟ್ರೆ ನೀವು ಇರೋ ನೆಮ್ಮದಿ ಎಲ್ಲ ಹಾಳಾಗ್ಬಿಟ್ಟು ಟೆನ್ಷನ್ ಅಷ್ಟೇ ಬರುತ್ತೆ ಮೇಯ್ನಾಗಿ. ರವ್ ಮ್ಯಾಚ್ ಮಾಡಿ ಡೌನ್ ಶಿಫ್ಟ್ ಮಾಡಿದ್ರೆ ಸೌಂಡೇ ಮಸ್ತ್. ಗುರು ಗಾಡಿ ಕಾರ್ನರಿಂಗ್ ಮಾಡೋಕ್ಕೆ ಹೆಂಗಿದೆ ಅಂತ ಅಂತೀರಾ? ಯಪ್ಪ ಬಲೆ ಕ್ರೇಜಿ ಐತೆ, ಮಸ್ತಾಗಿ. ಅದು ಈ ಥರ ರೋಡ್ಗಳಲ್ಲಂತೂ, ಇದು ಕನಕಪುರದಿಂದ ಒಳಗೆ ನಮ್ಮ ಕೊಳಗೆಲ್ಲ ಟೋಲ್ ಹತ್ರ ಕನೆಕ್ಟ್ ಆಗುತ್ತಲ್ಲ, ಆ ರೋಡಲ್ಲಿ ಬರ್ತಾಯಿದ್ದೀನಿ. ಅಂದರೆ ಊರುಗಳ ಮಧ್ಯ, ಡೈರೆಕ್ಟ್ ಮಳವಳ್ಳಿಗೆ ಹೋಗಲಿಲ್ಲ. ಸೊ ಈ ರೋಡ್ಗಳಂತೂ ಅಜ್ಜಿ ಸಖತ್ ಅಂದ್ಕೊಳ್ಳಿ, ಫುಲ್ ಫೀಲು. ಆ ಗಾಡಿ ಸೌಂಡ್ಗೂ ಕಾರ್ನರ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಬ್ಬಬ್ಬಾ ಎಂಥ ಫೀಲು, ಮಸ್ತ್ ಫೀಲ್ ಐತೆ. ನೋಡಿ ಹಿಂಗೆಲ್ಲ ಸಿಕ್ಬಿಟ್ರೆ ಕಾರ್ನರ್ ಸುಮ್ಮನೆ ಹಿಂಗೆ ವ್ಯಾಲೆಂಟೈನ ರೋಸಿನೇ ದೇವ್ರೆ. ಇದಕ್ಕೆ ಮೇಯ್ನು ಡಿಸ್ಕಿಲ್ಲ, ಬ್ರೇಕ್ ಹಾಕಿದ ತಕ್ಷಣ ನಿಂತ್ಕೊಳ್ಳುತ್ತೆ ಅನ್ನೋಕ್ಕೆ. ಡಿಸ್ಕ್ ಬ್ರೇಕ್ ಒಂದು ಇದ್ದಿದ್ರೆ ಫ್ರಂಟಿಗೆ, ಅದು ಹಬ್ಬೆಲ್ಲ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಬಟ್ ಇದು ಫುಲ್ ಸ್ಟಾಕ್ ಅಲ್ಲ, ಮಿನಿಮಲ್ ಆಗಿದೆ ಅಷ್ಟೇ ಬೇಕು. ಬಟ್ ಓಡ್ಸೋಕೆ ಮಾತ್ರ ಬಾಬಾ ಒಳ್ಳೆ ಮಜಾ. ಎಕ್ಸ್ಲೇಟ್ರ್ ನೋಡಿ ಹಿಂಗೆ ಕೊಟ್ಟರೆ ಹಂಗೆ ಕಿತ್ಕೊಂಡು ಎಳೆಯುತ್ತೆ. ಸೊ ಗೈಸ್, ಇನ್ನೇನು ಬಂದ್ವಿ ನಾವು ಕೊಳ್ಳೇಗಾಲ ಟೋಲ್ ಹತ್ರ. ಇಲ್ಲಿಂದ ಇನ್ನೂ ಆಗುತ್ತೆ ಒಂದು 1 ಅವರ್ ಮೇಲೇ. ಅವಾಗಿಂದ ಊಟಕ್ಕೆ ನಿಲ್ಸೋಣ ಅಂದ್ಕೊತಿದ್ದೀನಿ. ಮಧ್ಯ ಒಂದು ಸರಿ ನೀರು ಕುಡಿಯೋಕ್ಕೆ ಅಂತ ನಿಲ್ಲಿಸ್ದೆ ಅಷ್ಟೇ. ಆದಮೇಲಿಂದ ಇಲ್ಲೂ ನಿಲ್ಸೋಕ್ಕೆ ಆಗಲಿಲ್ಲ, ಎಲ್ಲೂ ಸಿಗ್ತಾನೂ ಇಲ್ಲ. ಟೈಮ್ ಆಲ್ರೆಡಿ 4:25 ಏನೋ ಆಗಿದೆ. ಪರವಾಗಿಲ್ಲ, ಒಂಚೂರು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಹೋಗ್ತಿದ್ದೀನಿ. ನೋಡೋಣ, ಇಲ್ಲೇನಾದರೂ ಫ್ರೂಟ್ ಸಲಾಡು ಅದು ಇದು ಇರುತ್ತೆ. ಅದೇ ಗತಿ ಇವತ್ತು. ಊಟ ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಹಾಕಿ ಯಾವ್ದಾದ್ರು ಒಂದು ಫ್ರೂಟ್ ಸಲಾಡ್ ಏನೋ ಒಂದು ತಿಂದು ಹೋಗಬೇಕು. ಕಬ್ಬಿನ ಹಾಲು, 2 ನೀರು, ಯಾವುದು ಇಲ್ವಾ ಗುರು? ಅದು ಇಲ್ಲ. ಸರಿ, ಮುಂದೆ ನೋಡ್ಕೊಳ್ಳೋಣ. ಸೊ ಅಲ್ಲಿ ಊಟಕ್ಕೆ ನಿಲ್ಸಿದ್ದೀನಿ, ನೋಡೋಣ ಊಟ ಇದೆಯೋ ಗೊತ್ತಿಲ್ಲ. ಲೆಟ್ಸ್ ಸಿ. ಊಟ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಮುಗೀತು ಊಟ. ಇನ್ನೊಂದು 50 ಕಿಲೋಮೀಟ್ರ್ ಐತೆ. ಇನ್ನೇನು ಹತ್ರ ಸತ್ಯಗಾಲ ಬ್ರಿಡ್ಜ್ ಹತ್ರ ಇದ್ದೀನಿ. ಸೊ ಊಟ ನೋಡಿದ್ರಲ್ಲ, ನಾರ್ಮಲ್ ಅನ್ನ ಸಾಂಬಾರು ತಿಂದೆ, ಮೀಲ್ಸು, ಮಜ್ಜಿಗೆ ಕುಡ್ದೆ ಗುರು. ಅಪ್ಪ ಹೊಟ್ಟೆ ಎಲ್ಲ ತಣ್ಣಗಾಯಿತು. ಈ ಬಿಸಿಲಿಗೆ ನೆಮ್ಮದಿ ಅನಿಸ್ತು. ಇನ್ನು 1 ಅವರ್ ಅಂತ ತೋರಿಸ್ತಿದೆ. ಮೇ ಬಿ ಇನ್ನು ಎಷ್ಟೊತ್ತಾಗ್ಬೋದು ಗೊತ್ತಿಲ್ಲ, ನೋಡೋಣ. ಇನ್ಯಾವುದು ಬ್ರೇಕ್ ಕೊಡೋಲ್ಲ. 50 ಕಿಲೋಮೀಟ್ರ್ ಇದಕ್ಕೇನು ಬ್ರೇಕ್ ಬೇಕಾಗಿಲ್ಲ. ಸ್ವಲ್ಪ ಕೂಲ್ ಡೌನ್ ಆಗಿದೆ, 20 ಮಿನಿಟ್ಸು. ಸೊ ಗಗನಚುಕ್ಕಿ ಬರ್ಚುಕ್ಕಿ ನೀರಿದೆಯಾ ನೋಡೋಣ ಬನ್ನಿ. ನೀರಿರಲ್ಲ, KRS ಓಪನ್ ಮಾಡಿದರೆ ಬರುತ್ತೆ ಇಲ್ಲಿ ನೀರು. ಈ ಬ್ರಿಡ್ಜ್ ಅಂತೂ ಹೊಸದು, ಏನಂತ ಮಾಡಿದ್ದಾರೆ ಗೊತ್ತಿಲ್ಲ. ಫುಲ್ ಅನ್ನಿವನ್ನು
ಒಂಚೂರು ಸ್ಮೂತಾಗೇ ಇಲ್ಲ ಈ ರೋಡ್ ಅಂತೂ. ಅಯ್ಯಪ್ಪ, ಯಾವ ನೀರಿಲ್ಲ ಏನಿಲ್ಲ. ನೋಡಿ ಎಷ್ಟು ಬಂಪಿ ಇದೆ ರೋಡು. ಅಯ್ಯಪ್ಪ, ಅದು ಏನಂತ ಕನ್ಸ್ಟ್ರಕ್ಷನ್ ಮಾಡಿದ್ರು ಇದನ್ನಂತೂ ದೇವರೇ ಗೊತ್ತಿಲ್ಲ. ಎತ್ತೇದ್ ಬಿಸಾಕುತ್ತೆ. ವಂಡರ್ಲಾಗ ಹೋಗೋದೇ ಬೇಕಾಗಿಲ್ಲ, ಬನ್ನಿ ರೋಡ್ಗೆ. ಮೇಲೆ ಕೆಳಗೆ ಎಲ್ಲ ಕರ್ಕೊಂಡು ಹೋಗ್ಬಿಡುತ್ತಿದೆ. ಇಲ್ಲಂತೂ ಯಾವಾಗಲೂ ನೀರಿಗಂತೂ ಬರೋನೇ ಇಲ್ಲ ಅನಿಸುತ್ತೆ. ಯಾವಾಗಲೂ ಹಿಂಗೆ ಇರುತ್ತೆ ಗ್ರೀನಾಗಿ. ಹಂಡ್ರೆಡ್ 100 ಬಂದ್ವಿ. 100ರಿಂದ ಒಂದು 13 ಕಿಲೋಮೀಟ್ರು, ಇನ್ನೊಂದು 20 ಮಿನಿಟ್ಸಲ್ಲಿ ಊರು. ಎಲ್ಲ ಕಡೆನೂ ರಿಯಾಕ್ಷನ್ಸ್, ಎಲ್ಲ ಕಡೆ ರಿಯಾಕ್ಷನ್ಸ್. ಆ ಸೌಂಡ್ದೆ ಇದು ಮಾಡ್ರ ಅವ. ಸ್ಟ್ರೈಟ್ ಹೋದರೆ ಬೆಟ್ಟ, ರೈಟ್ ತಗೊಂಡ್ರೆ ನಮ್ಮೂರು. ಇದೊಂದು ರೋಡ್ ಆಗಬೇಕು ನಮ್ಮೂರಿಗೆ, ಬಿಟ್ಟರೆ ಸಕ್ಕತ್ತಾಗುತ್ತೆ. 100ರಿಂದ ರಾಮಪುರಕ್ಕೆ ಇದೊಂದು ಪ್ಯಾಚ್ ಅಷ್ಟೇ, ಒಂದು 600-700 ಮೀಟರ್ಸ್. ಫೈನಲಿ ರೀಚ್ಡ್.